ಈಗ ಏನು ಮಾಡೋದು? ನಾವು 30 ಕೋಟಿ ಕೊಡದೇ ಇದ್ರೆ ಅವನು ನಮ್ಮ ಜೀವ ತೆಗೆಕ್ಕೂ ಹೆಸಲ್ಲ. ಅದಕ್ಕೆ ನಾನು ಬಿಡಲ್ಲ. ನಮ್ಮ ಮಕ್ಕಳಪ್ಪ ನೀವು. ನನಗೆ ಅವಿಗೆ ಮಕ್ಕಳಿಲ್ದೇ ಇರ್ಬೋದು, ಆದ್ರೆ ನಿಮ್ಮನ್ನೇ ಮಕ್ಕಳ ತರ ನೋಡ್ಕೊಂಡಿದೀವಿ. ನಿಮ್ಗೇನಾದ್ರೂ ಆಗೋಗ್ ಬಿಟ್ಬಿಡ್ತೀವಾ? ಅತ್ತೆ, ನಿಮಗೆ ವಿಷಯ ಎಲ್ಲ ಗೊತ್ತಾಯ್ತು. ಅದಕ್ಕೆ ಓಡೋಡ್ ಬಂದೆ. ನನ್ಗೆಷ್ಟು ನೋವಾಗ್ತಿದೆ ಗೊತ್ತಾ? ಅಲ್ಲ, ಇಷ್ಟೆಲ್ಲ ನಡೆದಿದೆ, ಒಂದೇ ಒಂದ್ ಮಾತು ಹೇಳಿಲ್ವಲ್ಲ ನೀವು? ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಜೀವ ಬೇಕಾದ್ರೂ ಕೊಡ್ತೀನಿ. ಇದನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅತ್ತೆ, ನೀವಿಷ್ಟ ಹೇಳಿದ್ರಲ್ಲ ಅಷ್ಟ್ ಸಾಕು ನಮ್ಗೆ. ಈಗ ನೀನು ಬೇಡ ಅತ್ತೆ. ಬರೀ ಬಾಯಿ ಮಾತಲ್ಲಿ ಹೇಳ್ತಿಲ್ಲ, ನಾನು ಅಂತರಾಳದಿಂದ ಹೇಳ್ತಾ ಇದ್ದೀನಿ. ಈಗೇನು ಪ್ರಾಬ್ಲಮ್ ಸಾಲ್ವ್ ಆಗಕ್ಕೆ ಎಷ್ಟು ದುಡ್ಡು ಕೊಡ್ಬೇಕಂತೆ? 30 ಕೋಟಿ ಅಂತರಮ್ಮ. $30 ಕೋಟಿನಾ? ಅಯ್ಯೋ ದೇವ್ರೆ, ನನ್ನ ಹತ್ರ ಏನಾದ್ರೂ ಅಷ್ಟೊಂದು ದುಡ್ಡಿದ್ದಿದ್ರೆ ನಾನು ಈಗ್ಲೇ ಆ ರೌಡಿನ ಕರೆದು ಅವ್ನ ಮುಖದ ಮೇಲೆ ಅವ್ನ ದುಡ್ಡನ್ನ ಬಿಸಾಕ್ತಿದ್ದೆ. ಆದ್ರೆ ಏನ್ ಮಾಡ್ಲಿ? ಹಾ, ಅಭಿಗ್ ಹೇಳ್ತೀನಿ. ಬೇಡ. ನೀವು ಯಾವುದೇ ಕಾರಣಕ್ಕೂ ಈ ಪಾಪಿಗಳ ಪರ ವಹಿಸ್ಕೊಂಡು ಏಜೆ ಹತ್ರ ಮಾತಾಡ್ಬೇಡಿ. ನೀವ್ ಇವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಚ ಹಾಕ್ದಷ್ಟು ಇವ್ರು ಮತ್ತೆ ಮತ್ತೆ ತಪ್ಪನ್ನ ಮಾಡ್ತಾನೆ ಇರ್ತಾರೆ. ಎಷ್ಟ್ ಸಲ ಅಂತ ಇವ್ರ ಪರ ವಹಿಸ್ಕೊಂಡು ಮಾತಾಡ್ತೀರಾ? ಈ ಸಲ ಇವರು ಬುದ್ಧಿ ಕಲೀಲಿ, ಆಮೇಲೆ ತಾನಾಗೆ ಸರಿ ಹೋಗ್ತಾರೆ. ನಿಮಗ್ ಯಾಕಕ್ಕ ನಮ್ಮ ಮೇಲೆ ಇಷ್ಟೊಂದು ದ್ವೇಷ? ದ್ವೇಷನ? ಹಾಗೆ ಅನ್ಕೋ. ಇವರು ನಿಮ್ಗಳ ಪರವಾಗಿ ಮಾತಾಡಬಾರ್ದು. ನೀವುಗಳ ಶಿಕ್ಷೆ ಅನುಭವಿಸ್ಬೇಕು. ಆಗ್ಲೇ ಏಜೆ ಗೊತ್ತಿಲ್ಲದಂಗೆ ಪ್ರಾರ್ಥನಾನ ಅಂತರ ಅಂತ ಕರ್ಕೊಂಡ್ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದುರ್ಗಾ ಮೇಡಮ್, ಲೀಲಾ ಮೇಡಮ್ನ ಫಾರಿನ್ ಕಳ್ಸೋದ್ರಲ್ಲಿ ನಿಮ್ ಕೈವಾಡಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದನ್ನು ಕೇಳಲೇಬೇಕು. ಮೇಡಮ್, ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ ವಿಶ್ವರು. ನೀವು ಬಾಸ್ಗೆ ಗೊತ್ತಿಲ್ದಂಗೆ ಮಾಡ್ತಿರೋ ಕೆಲಸ ನಂಗೆ ಗೊತ್ತಾಗಿದೆ. ಯಾವ ವಿಷಯ? ಏನ್ ವಿಷಯ? ಯಾರು ಹೇಳಿತು? ಯಾರು ಹೇಳಿಲ್ಲ ಮೇಡಮ್. ಈ ವಿಷಯನ ನಾನೇ ಕಂಡುಹಿಡ್ತಿದ್ದೀನಿ. ತಪ್ಪು ಮಾಡಿ ಸುಮ್ಮನೆ ಕೂತವ್ರಿಗೆ ಬೆನ್ನಿಂದ ಏನ್ ನಡೀತಂತ ಗೊತ್ತಾಗಲ್ಲ. ಒಂದ್ ಕಣ್ಣಿಟ್ಟು ಎಲ್ಲಾನು ಹುಡ್ಕೊಂಡು ಹೋದಾಗ ಸತ್ಯಾಂಶ ಏನಂತ ನನ್ಗೆ ಚೆನ್ನಾಗಿ ಗೊತ್ತಾಯ್ತು. ವಿಶ್ವರು, ಅದು ಏನಾಯ್ತು, ಯಾಕಾಯ್ತು ಅಂತ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಬಾಸ್ಗೆ ಹೇಳ್ಬಾರ್ದಂತ ನನ್ನ ಹತ್ರ ಕೇಳ್ಕೊತಿದ್ದೀರಾ? ಹೇಳಿ, ನನ್ಗೆ ಎಷ್ಟು ಕೊಡ್ತೀರಾ? ನನ್ನನ್ನು ಹೇಗೆ ಕೊಂಡ್ಕೋತೀರಾ ಮೇಡಮ್? ವಿಶ್ವರೂಪ್, ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಮೇಡಮ್, ನಾನು ಯಾರ ಮಾತು ಕೇಳಲ್ಲ, ಯಾವ ಮಾತು ಕೇಳಲ್ಲ. ಈ ಮನೆಗೆ ಆಗ್ತಿರೋ ಅನ್ಯಾಯನ ನಾನು ಬಾಸ್ ಮುಂದೆ ಹೇಳೇ ಹೇಳ್ತೀನಿ.
ಛೇ, ನಮ್ಮನೆಯಲ್ಲೇ ಕಳ್ತನ ಮಾಡೋ ಪರಿಸ್ಥಿತಿ ಯಾವ ಶತ್ರುಗೂ ಬರಬಾರ್ದು. ನಾನು ಮಾಡ್ತಿರೋದು ತಪ್ಪೆ, ಆದರೆ ನನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ನಾನು ಈ ತಪ್ಪು ಮಾಡಲೇಬೇಕು. ಈ ಮನೆ ಮರ್ಯಾದೆನೂ ಉಳಿಬೇಕು, ನನ್ನ ಗಂಡನೂ ಆರಾಮಾಗಿರ್ಬೇಕು. ಆದರೂ ನನ್ನಷ್ಟು ಎನಿವೇಸ್ ನಾನು ಕೇಳಿದ ಶೇರ್ನ ಲೀಲಾ ಹತ್ರ ಬರ್ಸ್ಕೊಂಡು ಬಂದು ನನಗೆ ಫೇವರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀನೀಗೊಂದು ಕೆಲಸ ಮಾಡಬೇಕು. ಆ ರೌಡಿಗೆ ಎಷ್ಟು ದುಡ್ಡು ಸೇರಬೇಕೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಅದರಲ್ಲಿ ನೀನು ಸ್ವಲ್ಪ ಟಿಪ್ಸ್ ಅಂತ ಇಟ್ಕೋ. ಅಯ್ಯೋ ಛೇ, ರಾಂಗ್ ವರ್ಡ್ ಯೂಸ್ ಮಾಡಿದೆ. ಭಿಕ್ಷೆ. ಮಿಕ್ಕಿದ್ ನನಗೆ ಬಂದ್ಬಿಡ್ಬೇಕು, ಒಂದು ಪೈಸಾನು ಮಿಸ್ ಆಗಬಾರ್ದು. ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿರೋದು ದುರ್ಗಾ ಅಲ್ವಾ? ಯಾಕಂದ್ರೆ ಈ ದುರ್ಗಾ ನಾನು ಕೀ ಕೊಟ್ರೆ ತಕ ತಕ ಅಂತ ಆಡೋ ಗೊಂಬೆ. ಹೋಗು ಚಿನ್ನ, ನೀನು ಹೋಗಿ ಮಲ್ಕೊಂಡು ರೆಸ್ಟ್ ಮಾಡು. ನೀನಿದ್ರೆ ನನ್ನ ಕೆಲಸ ಎಲ್ಲ ಸ್ಮೂತಾಗಿ ಆಗುತ್ತೆ. ಬರ್ಲಾ? ಲವ್ ಯು ಡಾ. ಕೆಲವೊಂದು ವಿಷಯದಲ್ಲಿ ನಾವು ಮನೆಯವ್ರು ಮಾತ್ರ ಇರಬೇಕು, ಅದನ್ನ ಕೆಲವರು ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಳ್ತೀವಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ. ಅವ್ರ ಮೇಲೆ ಹಕ್ಕಾಗ್ಲಿ ಅಧಿಕಾರ ಆಗ್ಲಿ ಇರೋದು ಅಂತರ ಅಕ್ಕಂಗೆ. ನಾನು ಅವರಿಬ್ರ ಮಧ್ಯ ಏನ್ ಮಾಡ್ತಿದ್ದೀನಿ? ನಾನು ಅವರಿಬ್ರ ಮಧ್ಯ ಇರಬಾರ್ದು. 4 ದಿನ ಅವ್ರ ಜೊತೆ ಖುಷಿಯಾಗಿರೋ ಅವಕಾಶ ಸಿಕ್ತಲ್ಲ, ಅದೇ ನನ್ನ ಭಾಗ್ಯ. ಇದನ್ ಮೀರಿ ನಾನು ಆಸೆ ಪಟ್ರೆ ತುಂಬಾ ದೊಡ್ಡ ತಪ್ಪಾಗ್ಬಿಡುತ್ತೆ. ನಾನು ಆ ತಪ್ಪನ ಮಾಡಬಾರ್ದು. ಪರವಾಗಿಲ್ಲ, ನೋವಾಗ್ಲಿ, ಏನಾಗುತ್ತೆ? ಅಂತರ ಅಕ್ಕ ಅವ್ರ ಲೈಫಿಗೆ ಬಂದ್ಮೇಲೂ ನಾನು ಅವ್ರ ಲೈಫಲ್ಲಿ ಇರೋದು ತುಂಬಾ ದೊಡ್ಡ ತಪ್ಪು. ಈ ತಪ್ಪಿಗೆ ಜೀವನ ಪರ್ಯಂತ ಅವರಿಂದ ದೂರ ಉಳ್ಕೊಂಡು ಆ ಶಿಕ್ಷೆನ ನಾನು ಅನುಭವಿಸ್ತೀನಿ. ಅವರಿಬ್ರಿಗೆ ನೋವಾಗಬಾರ್ದು, ಅವರಿಬ್ರು ಖುಷಿಯಾಗಿರ್ಬೇಕು. ಇಷ್ಟು ದಿನ ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಟೈಮ್ನ ರಿವೈಂಡ್ ಮಾಡ್ಕೊಂಡು ಬದುಕೋದು ನನಗೆ ಕಷ್ಟ ಏನಾಗಲ್ಲ. ಒಂದ್ ವೇಳೆ ನಾನು ಇಲ್ಲಿದ್ರೆ ಪಾಪ ಅವರು ಗಿಲ್ಟಲ್ಲೇ ಬದುಕ್ತಾರೆ. ಅವ್ರ ಮನ್ಸಲ್ಲಿ ಗಿಲ್ಟ್ ಇದ್ರೆ ಅಂತರ ಅಕ್ಕ ಮತ್ತೆ ಅವರು ಒಂದಾಗಕ್ಕಾಗಲ್ಲ. ಅದಕ್ಕೆಲ್ಲ ಒಂದೇ ಒಂದ್ ದಾರಿ. ಅವರಿಬ್ರನ್ನ ಬಿಟ್ಟು ನಾನು ಹೋಗಿ, ನೀವು ನನ್ನ ಲೈಫ್ಗೆ ಗುರು ಆಗಿರೋ ನಿಮ್ಗೆ ಕೆಟ್ಟ ಹೆಸರು ತಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾನು ತಪ್ಪು ಮಾಡಲ್ಲ. ಮಾಡಿರೋ ತಪ್ಪನ್ನ ತಿದ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಲೀಲಾ ಹೇಗಿರ್ತಾಳೆ, ಹೇಗ್ ಬದುಕ್ತಾಳೆ ಅಂತ ನೀವು ಯೋಚನೆ ಮಾಡಬೇಡಿ. ಏನು ಯೋಚನೆ ಮಾಡದೆ ನೆಮ್ಮದಿಯಾಗಿರಿ. ನೀವು ಅಂತರ ಅಕ್ಕನ ಜೊತೆ ಖುಷಿಯಾಗಿರ್ಬೇಕು.
ನಾನು ನಿಮ್ಮ ಮುಂದೆ ಬಂದ್ಬಿಟ್ರೆ ಕರ್ಗೋಗ್ಬಿಡ್ತೀನಿ. ನಾನು ಮನೆ ಬಿಟ್ಟು ಹೋಗ್ತಿರೋ ನಿರ್ಧಾರನ ನಾನಾಗೆ ತಗೊಂಡಿದ್ದು. ಇದಕ್ಕೆ ಯಾರು ಕಾರಣ ಅಲ್ಲ. ಪ್ಲೀಸ್ ನೀವು ನೊಂದ್ಕೋಬೇಡಿ, ನನ್ನ ಕರೀಲೂಬೇಡಿ. ನಾನು ಖುಷಿಯಿಂದಾನೇ ನಿರ್ಧಾರ ತಗೊಂಡಿದ್ದೀನಿ ರೀ. ನಾನು ಸಾಯೋವರೆಗೂ ಸತ್ತ ಮೇಲೂ ನಿಮ್ಮನ್ನಷ್ಟೇ ಪ್ರೀತಿ ಮಾಡೋದು ರೀ. ನಿಮ್ಮನ್ನ ಪ್ರೀತಿ ಮಾಡೋರಲ್ಲಿ ನಾನು ಒಬ್ಳು. ಇದ್ರಲ್ಲಿ ಸ್ಪೆಷಲ್ ಏನಿದೆ? ಈ ವಿಷಯಕ್ಕೆ ಜಾಸ್ತಿ ಒತ್ತು ಕೊಡೋದು ಬೇಡ. ನಾನು ಹೋಗ್ತೀನಿ ರೀ. ಬಾಯ್. ನಾನ್ ಲೀಲಾ ಎಲ್ಲಿ ಹೋದ್ಲಪ್ಪ ಅಂತ ಗಾಬರಿಯಿಂದ ಹುಡುಕೊಂಡ್ ಬಂದ್ರೆ ನೀ ಏನೇನೋ ಕತೆ ಹೇಳ್ತಾ ಇದೀಯ. ಇಷ್ಟೊತ್ತಾಗ್ಲೇ ಅವಳು ನನಗ್ ತಿಂಡಿನೂ ಕೊಟ್ಟು ಮಾತ್ರೆನೂ ಕೊಟ್ಟು ಹರಟೆ ಕೊಚ್ಕೊಂಡ್ ಕೂತಿರ್ತಿದ್ಲು. ಆದ್ರೆ ಇವತ್ತು ಇಷ್ಟೊತ್ತಾದ್ರೂ ಅವಳು ಪತ್ತೆನೇ ಇಲ್ಲ. ಲೀಲಾತೆ ಬೆಳಗ್ಗೆಯಿಂದನೇ ಕಾಣ್ತಾ ಇಲ್ಲ. ಯೂಶಲಿ ನಿಮ್ಮನ್ನ ಮೀಟ್ ಮಾಡಕ್ ಮುಂಚೆ ನನ್ನ ಹತ್ರ ಬಂದು ಕೂತ್ಕೊಂಡು 4 ಜೋಕ್ ಹೇಳಿ ಅವರು ನಕ್ಕು ನನ್ನನ್ನು ನಗ್ಸಿ ಆಮೇಲೆ ನಿಮ್ಮ ಹತ್ರ ಬರ್ತಿದ್ರು. ನಾವ್ ಇವತ್ತಾಗ ಆಗ್ಲೇ ಇಲ್ಲ. ಅದಕ್ಕೆ ಇಡೀ ಮನೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಇಡೀ ಮನೆ ಹುಡುಕಿದ್ರು ಸಿಗ್ಲಿಲ್ವಾ? ಎಲ್ಲಪ್ಪ ಹೋದ್ಲಿ ಹುಡುಗಿ? ಆಮೇಲೆ ಲೀಲಾ ಅಜ್ಜಿ, ನಿಮ್ಗೆ ಶಾಕ್ ಆಗೋದ್ ಬಿಟ್ಟು ಬೇರೆ ಏನು ಗೊತ್ತೇ ಅಲ್ವಾ? ನಾವು ಪಾಸ್ ಆದ್ರೂ ಶಾಕ್ ಆಗ್ತೀರಾ, ಫೇಲ್ ಆದ್ರೂ ಶಾಕ್ ಆಗ್ತೀರಾ. ನೀವು ನಾರ್ಮಲ್ ಆಗಿ ಯಾವಾಗ ಇರ್ತೀರಾ ಅಂತ ಹೇಳಿ. ಏನಮ್ಮ ನೀನು ನನಗೆ ಮೊಮ್ಮಗಳು ಕಾಣ್ತಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ರೆ ನೀನ್ ತಮಾಷೆ ಮಾಡ್ತಿದ್ಯಲ್ಲ. ಅಯ್ಯೋ ಅಜ್ಜಿ, ಯಾಕೆ ಟೆನ್ಷನ್ ಆಗ್ತೀರಾ? ಈ ಮನೆಯಲ್ಲಿ ಮಹಾಲಕ್ಷ್ಮಿ ಕಾಣ್ತಿಲ್ಲ ಅಂತಂದ್ರೆ ಪಕ್ಕ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ ಅರ್ಥ. ಅವರು ಮನೆ ಬಿಟ್ಟು ಶೂಟಿಂಗ್ ಹೋಗೋಕೆ ಜೂಲಿ ಲಕ್ಷ್ಮಿನಾ? ಈ ಮನೆ ಅದೃಷ್ಟ ಲಕ್ಷ್ಮಿ. ಅಯ್ಯೋ ಹೌದಲ್ವಾ? ನಾನು ಅದನ್ನ ಯೋಚನೆನೇ ಮಾಡಿರ್ಲಿಲ್ಲ. ಮಾಡಿರಲ್ಲ, ಹೇಗ್ ಮಾಡಕ್ ಸಾಧ್ಯ? ಯೂಶಲಿ ಎಲ್ಲದಕ್ಕೂ ಶಾಕ್ ರಿಯಾಕ್ಷನ್ ಕೊಡೋರು ಒಳ್ಳೇದನ್ನ ಯೋಚನೆ ಮಾಡಕ್ ಹೇಗ್ ಸಾಧ್ಯ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ ದೇವಸ್ಥಾನದಿಂದ ಬರ್ಬೋದು. ಸರಿ ಬಾ. ಅಜ್ಜಿ ಅಜ್ಜಿ, ಯಾಕಮ್ಮ ಏನಾಯ್ತು? ಲೀಲಾ ಮೇಡಮ್ ಕಾಣಿಸ್ತಿಲ್ಲ ಅಂತ ಟೆಂಪಲ್ಗೆ ಹೋಗಿರ್ಬೋದು ಅನ್ಕೊಂಡಿದ್ದೆ. ಎಸ್ ನಾನು ಇದೇ ಪಾಯಿಂಟ್ ನ ಅಜ್ಜಿಗೆ ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಅಯ್ಯೋ ಮೇಡಮ್, ಆದ್ರೆ ಅವರು ಟೆಂಪಲ್ಗೆ ಹೋಗಿಲ್ವಂತೆ. ಏನು ದೇವಸ್ಥಾನಕ್ಕೂ ಬಂದಿಲ್ವಂತ? ಅಯ್ಯೋ ಭಗವಂತ, ಇದೇನಪ್ಪ ಹೊಸ ಅಗ್ನಿ ಪರೀಕ್ಷೆ. ಎಲ್ಲಿ ಹೋಗಿದ್ಯಮ್ಮ ಲೀಲಾ? ಕಳಿಸ್ಬಿಟ್ಟೆ. ಆ ಲೀಲಾ ಅನ್ನೋ ಪೀಡೆನ ಛೆ ಅವಳನ್ನ ಪೀಡೆ ಅನ್ಬಾರ್ದು. ಅವಳು ಒಳ್ಳೆಯವಳು, ತುಂಬಾ ಒಳ್ಳೆಯವಳು. ನಾನ್ ಗೆಲ್ಲೋಕ್ಕೂ ಮುಂಚೆ ಬಿಟ್ಕೊಡೋರು, ನಾನ್ ಪಡ್ಕೊಳ್ಳೋಕ್ಕೂ ಮುಂಚೆ ಬಿಟ್ಟು ಹೋಗೋರು ನನಗ್ ತುಂಬಾ ಲೈಕ್ ಆಗ್ತಾರೆ. ಅದರಲ್ಲಿ ಈ ಲೀಲಾನು ಒಬ್ಳು. ಆಕ್ಚುಲಿ ಒಳ್ಳೆಯವ್ರನ್ನ ನಮ್ ದಾರಿಗೆ ತರೋದು, ನಮಗ್ ಬೇಕಾಗಿರೋ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಸುಲಭ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಓ ಮೈ ಗಾಡ್, ಎಷ್ಟು ಬೇಗ ಎಮೋಷನಲ್ ಫೂಲ್ಸ್ ಆಗ್ಬಿಡ್ತಾರೆ. ಎನಿವೇಸ್, ಹೋಗಿದ್ದಾಳೆ, ಹೋಗ್ಲಿ. ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಚೆನ್ನಾಗಿರ್ಲಿ. ಆದ್ರೆ ನನ್ನ ಅಭಿಯಿಂದ ದೂರ ಇರ್ಲಿ. ಅದಕ್ಕೆ ಮೊದಲು ನಿಮ್ಗೆ ಹೇಳ್ಬೇಕು ಅಂತ ಓಡ್ ಬಂದ್ವಿ ಅಂತರಮ್ಮ. ಆಯ್ತಪ್ಪ, ಇನ್ಮೇಲಾದ್ರೂ ಹುಷಾರಾಗಿ ವ್ಯವಹಾರ ಮಾಡಿ, ಸರಿನಾ? ಸರಿ ಅಂತರಮ್ಮ. ಸರಿ ಅಂತಮ್ಮ, ನಾವಿನ್ ಬರ್ತೀವಿ. ಪ್ರೇಮ್ ಪ್ರಮೋದ್, ಒಂದ್ ನಿಮಿಷ. ನಾನೊಂದು ಮಾತು ಹೇಳ್ತೀನಿ, ತಪ್ಪಿದ್ರೆ ತಪ್ಪು ಅಂತ ನನ್ನ ಮುಖದ ಮೇಲೆ ಹೇಳ್ಬಿಡಿ. ಅಂತರಮ್ಮ, ಹೀಗೆಲ್ಲ ಹೇಳ್ಬಿಡಿ. ನೀವು ಕಾಲಲ್ಲಿ ತೋರಿಸಿದ್ನ ನಾವು ತಲೆ ಮೇಲೆ ಇಟ್ಕೊಂಡು ಮಾಡ್ತೀವಿ. ಅದೇನು ಹೇಳಿ ಪ್ಲೀಸ್. ಅಷ್ಟು ದೊಡ್ಡ ಮಾತೆಲ್ಲ ಬೇಡಪ್ಪ. ನೋಡಿ, ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ. ಸಮಸ್ಯೆ ಬಂತು ಅಂತ ಹೆದರ್ಕೊಳ್ಳೋ ಬದಲು
ಅದು ಯಾಕೆ ಬಂತು ಅಂತ ಯೋಚನೆ ಮಾಡಬೇಕು. ಅಲ್ಲ, ನಿಮಗೆ 30 ಕೋಟಿನೂ ಕೊಡೋಕ್ಕಾಗದೇ ಇರೋಂಥ ಸಮಸ್ಯೆ ಯಾಕೆ ಬಂತು ಅಂತ ನಿಮ್ಗನ್ಸುತ್ತೆ? ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಅದಕ್ಕೆ. ಅಲ್ಲ ಪ್ರೇಮ್ ಪ್ರಮೋದ್, ಶ್ರೀಮಂತರ ಪಟ್ಟಿಲಿ ನಿಮ್ಮ ಅಪ್ಪನ ಹೆಸರಿದೆ, ಅದನ್ನ ನೀವಿಬ್ರು ಮರ್ತೋದ್ರಾ? ಅದು ನಮ್ಮ ಭಾಗ್ಯ ಅಂತರಮ್ಮ. ಅವರು ಕಷ್ಟಪಟ್ಟು ಈ ಸ್ಥಾನದಲ್ಲಿದ್ದಾರೆ, ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಅಷ್ಟೊಂದು ಹಣ ಎಲ್ಲಿಂದ ತರ್ಬೇಕು ನಾವು ಹೇಳಿ? ಇಲ್ಲೇ ಸಮಸ್ಯೆ ಶುರುವಾಗಿದ್ದು. ಅಪ್ಪ ನೋಡಿದ್ರೆ 1000 ಕೋಟಿಗೆ ಒಡೆಯ, ನೀವಿಬ್ರು ಮಕ್ಕಳು ಕೇವಲ 30 ಕೋಟಿಗೋಸ್ಕರ ಇನ್ಯಾರ ಕಾಲೋ ಹಿಡಿತೀರಾ ಅಂದ್ರೆ ತಾಯಿ ಆದವಳಿಗೆ ಎಷ್ಟು ಸಂಟಾಗಲ್ಲ. ಅದೇ ನಿಮ್ಮಪ್ಪ ನಿಮ್ಮಿಬ್ರಿಗೆ ನಿಮ್ದೇ ಆದಂತ ಜವಾಬ್ದಾರಿ ವಹಿಸಿದಿದ್ರೆ ಇವತ್ತು ನೀವಿಂಥ ದಿನ ನೋಡುವಂತ ಸ್ಥಿತಿ ಬರ್ತಿತ್ತಾ? ನಿಮ್ಗೆ ನಿಮ್ದೇ ಆದಂತ ಅಸೆಟ್ ಇರ್ತಿತ್ತು, ನಿಮ್ದೇ ಆದಂತ ಆಸ್ತಿ ಇರ್ತಿತ್ತು. ಅಯ್ಯೋ, ಆ ದಿನ ಯಾವಾಗ ಬರುತ್ತೋ, ನಿಮ್ಗೆ ಆ ಸ್ವತಂತ್ರ ಯಾವಾಗ ಸಿಗುತ್ತೋ ಅಂತ ನೆನಪಿಸ್ಕೋತಿದ್ರೆ ನನ್ನ ಕರುಳು ಚುರುಕ್ಕಂತಿದೆ. ಈ ವಿಷಯ ನಿಮ್ಮಿಬ್ರಿಗೂ ಹೇಳ್ಬಾರ್ದು ಅಂತಾನೆ ಇದ್ದೆ, ಆದ್ರೆ ಸಮಸ್ಯೆ ಮನೆವರೆಗೂ ಬಂತಲ್ಲ, ಅದಕ್ಕೆ ಮನ್ಸು ತಡಿಲಿಲ್ಲ, ಹೇಳ್ಬಿಟ್ಟೆ. ನನ್ನ ಮಾತಲ್ಲಿ ಏನಾದ್ರೂ ತಪ್ಪಿದೆ ಅಂತ ಅನ್ಸಿದ್ರೆ ಮನ್ಸಾರೆ ಬೈದ್ಬಿಡಿ. ಪ್ಲೀಸ್, ನಿಮ್ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬಿಡಿ. ನೀವು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಈ ಪ್ರಾಬ್ಲಮ್ ಆಗಿದ್ದೇ ಆ ಕಾರಣಕ್ಕೆ. ಒಂದು ಟೈಮ್ ಅಂತ ಆದ್ಮೇಲೆ ಹಕ್ಕಿ ಗೂಡ್ಬಿಟ್ಟು ಹಾರತ್ತಲ್ವಾ, ಇಟ್ಸ್ ನೇಚರ್ ಅಂತರಮ್ಮ. ಅದಕ್ಕೆಲ್ಲ ನೀವ್ಯಾಕೆ ನೊಂದ್ಕೋತೀರಾ? ಟೈಮ್ ಪ್ರಕಾರ ಏನಾಗಬೇಕೋ ಅದಾಗುತ್ತೆ, ನೀವೇನು ತೊಂದರೆ ತಗೊಂಬಿಡಿ, ನಮ್ಗೇನೂ ಆಗಲ್ಲ. ಆಯ್ತ್ರಪ್ಪ, ನಾನು ಹೇಳಿದ್ದನ್ನು ಮರಿಬೇಡಿ, ಸ್ವಲ್ಪ ವಿಚಾರ ಮಾಡಿ. ಕೌಸಲ್ಯ, ನಿನಗೆಲ್ಲ ವಿಷಯ ಗೊತ್ತಾಯ್ತು ಅನ್ಕೊಳ್ತೀನಿ. ನೀನೇನು, ನಿನ್ನ ಲೆವೆಲ್ ಏನು, ಆ ಲೆವೆಲ್ ರೀಚ್ ಮಾಡೋದಕ್ಕೆ ನೀನು ಯಾವ ಲೆವೆಲ್ಗೆ ಹೋಗ್ತೀಯಾ ಅಂತಾನು ಗೊತ್ತು. ನನ್ನ ಕಡೆಯಿಂದ ನಿನಗೆ ಡೈರೆಕ್ಟ್ ಡೀಲು. ಲೀಲಾ ನಿಮ್ಮ ಮನೆಯಲ್ಲಿದ್ದಾಳೆ, ಅವಳು ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಬರಬಾರ್ದು. ಅವಳು ಅಲ್ಲೇ ಇರಬೇಕು ಅನ್ನೋದಕ್ಕೆ ಒಂದು ರೇಟ್ ಇದೆ. ರೇಟು ಅದು ನಿನಗೆ ತಲುಪುತ್ತೆ. ವ್ಯವಹಾರ ನಮ್ದು, ಲಾಭ ನಮ್ದು, ಹಾಗೆ ಸೀಕ್ರೆಟ್ ಕೂಡ ನಮ್ಮಿಬ್ರದ್ದೇ. ವಿಷಯ ಹೊರಗೆ ಹೇಳೋಷ್ಟು ದಡ್ಡಿ ನೀನಲ್ಲ ಅಂತ ನನಗೆ ಗೊತ್ತು. ಇಂತಿ ನಿಮ್ಮ ಅಮ್ಮ, ಯಾರು ಬಂದ್ರು? ಅದೇ ಕಡೆ ಪಕ್ಕದ ಮನೆ ಮಂಜುಳಾ ಕಜ್ಜಾಯದ ಹಿಟ್ಟು ಕೊಡೋದಕ್ಕೆ ಬಂದಿದ್ದಾಳೆ. ಅಮ್ಮ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನೀನಂಗೆ ಊಟ ಮಾಡಿಸ್ತಿರ್ಲಿಲ್ವಾ? ಆಗ ಎಲ್ಲರೂ ಹೇಳೋರು, ಕೌಸಲ್ಯ ನೀನಿನ್ ಸ್ವಂತ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಾಕು ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ. ಆ ಋಣನ ನನ್ನ ಕೈಲಿ ತೀರ್ಸಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನು ಇನ್ನ ಚೆನ್ನಾಗಿ ನೋಡ್ಕೋತೀನಿ ಅಮ್ಮ. ಸರಿ, ಇವಾಗ ಮಾಡು. ಲೀಲಾ, ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನೇನೆ? ಪ್ರೀತಿಗಿಂತ ಜಾಸ್ತಿ ಅಮ್ಮ. ನಾನು ಹಿಂಗೇನೆಲ್ಲ ಅನ್ಯಾಯ ಮಾಡಿದ್ದೀನಿ. ಬೇರೆ ಯಾರೇ ನಿನ್ನ ಜಾಗದಲ್ಲಿದ್ದಿದ್ರು ನನ್ನ ಮುಖನೂ ನೋಡ್ತಾ ಇರಲಿಲ್ಲ. ಆದರೆ ನೀನು ಮಾತ್ರ ಯಾಕೆ ಹೀಗಮ್ಮ? ನಾನೇನು ಸ್ಪೆಷಲ್ ಅಲ್ಲ ಅಮ್ಮ. ನನ್ನ ಜಾಗದಲ್ಲಿ ಒಳ್ಳೆ ಮನ್ಸಿರೋರು ಯಾರೇ ಇದ್ದಿದ್ರು ಇದೇ ಥರ ಮಾಡ್ತಿದ್ರು. ನೀನು ಜಾಸ್ತಿ ಯೋಚನೆ ಮಾಡಬೇಡ, ಆರಾಮಾಗಿರು. ನೋಡು, ನಿಂಗೆ ಅಪ್ಪ ಬೈದಿದ್ದು, ನೀವಿಬ್ರು ಜಗಳ ಆಡಿದ್ದು, ನಾನು ಇನ್ಮೇಲೆ ಕೋಪ ಮಾಡ್ಕೊಂಡಿದ್ದು, ನೀನು ನೊಂದ್ಕೊಂಡಿದ್ದು, ಇದೆಲ್ಲ ಯಾಕಾಗಿದ್ದು ಹೇಳು? ನಾನು ಹೇಳ್ತೀನಿ, ಇದೆಲ್ಲ ಆಗಿದ್ದಕ್ಕೆ ಕಾರಣನೇ ನಾನು ಆ ಮನೇಲಿ ಇರಬೇಕು. ನಾನು ಆ ಮನೇಲಿ ಇದ್ರೆ ನನ್ಗೇನೋ ಸಿಗುತ್ತೆ ಅಂತ ನೀನು ಅನ್ಕೊಂಡಿದ್ದಕ್ಕೆ. ಅಯ್ಯಯ್ಯೋ, ನಮ್ಮನೆ ದೇವ್ರ ಮಾತಿದ್ರೆ ಆಣೆ ಮಾಡ್ತೀಯಲ್ಲ. ನೋಡು, ನಾನು ಕಂಪ್ಲೇಂಟು ಮಾಡ್ತಿಲ್ಲ, ವಿಚಾರಿಸ್ತಾನೂ ಇಲ್ಲ, ನಂಗೆಲ್ಲ ಗೊತ್ತಿದೆ. ನೀನ್ ಏನ್ ಮಾಡಿದ್ರು ನಂಗೆ ನೋವಾಗಲ್ಲ ಅಮ್ಮ. ಇಷ್ಟೆಲ್ಲ ಆಗಿದ್ ಯಾಕೆ ಗೊತ್ತಾ? ಆ ಮನೆಯಿಂದ ನನ್ಗೇನೋ ಸಿಗುತ್ತೆ ಅಂತ ನೀನ್ ಬಯಸಿದ್ದಕ್ಕೆ. ಆದ್ರೆ ಇನ್ ನೀನ್ ಬಯಸಕ್ಕಾಗಲ್ಲ, ಬಯಸಿದ್ರು ಅದು ತಪ್ಪಾಗುತ್ತೆ. ಯಾಕೆ ಹೇಳು?
ನಾನು ಇಲ್ಲಿಗೆ ಬಂದಿದ್ದೀನಿ ಅಲ್ವಾ, ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ. ನಾವೆಲ್ಲರೂ ಸೇರ್ಕೊಂಡು ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡೋಣ. ಮನ್ಸು ಮಾಡಿದ್ರೆ ಎಲ್ಲರಿಗಿಂತ ಚೆನ್ನಾಗಿ ಬದುಕ್ಬೋದು. ಇವಾಗ ಮಾಡು. ನೀನೇನೋ ಬದುಕ್ತೀಯಮ್ಮ, ಆದ್ರೆ ನನಗೆ ಚುಕ್ಕಿದೆ ಚಿಂತೆ. ಅಮ್ಮ ನೋಡು, ನೀನು ಚಿಂತೆ ಮಾಡಬೇಡ. ಚುಕ್ಕಿ ಮನೇಲಿ ಕೇಕ್ ಮಾಡಿದ್ ಸಾಕು, ಒಂದು ಬೇಕ್ರಿ ಹಾಕೋಣ, ಚೆನ್ನಾಗಿ ದುಡಿಯೋಣ. ಏನಂತ್ಯ? ಇಲ್ಲ, ಈ ಮನೆ ಒಡೆಯಕ್ ಬಿಡಬಾರ್ದು. ಲಕ್ಷ್ಮಿ, ಸರು, ಪ್ರೇಮ್, ಪ್ರಮೋದ್ ಇವರೆಲ್ಲರ ಪ್ರಕಾರ ನಾನಿವಾಗ ಕೆಟ್ಟೋಳಾಗಿದ್ದೀನಿ. ಈಗ ನಾನು ಅವ್ರಿಗೆ ಬುದ್ಧಿ ಹೇಳಕ್ ಹೋದ್ರು ಅವ್ರು ಯಾರು ನನ್ನ ಮಾತು ಕೇಳಲ್ಲ. ನನ್ನ ಮಾತು ಕೇಳೋ ಪರಿಸ್ಥಿತಿನಲ್ಲಿ ಅವ್ರಿಲ್ಲ. ಅಕಸ್ಮಾತ್ ಇವರೆಲ್ಲ ಏಜೆ ಹತ್ರ ಪಾಲ್ ಬೇಕು ಅಂತ ಹೋದ್ರೆ ಏಜೆಗೆ ಎಂತ ಆಘಾತ ಆಗಲ್ಲ. ಇಲ್ಲ, ಈ ಮನೆ ಒಡಿಬಾರ್ದು. ಇದನ್ನ ನಾನು ಹೇಗಾದ್ರೂ ಮಾಡಿ ತಡಿಬೇಕು. ಆದ್ರೆ ಇಷ್ಟು ದೊಡ್ಡ ಕೆಲಸ ನನ್ನಿಂದ ಒಬ್ಳಿಂದಾನೇ ಸಾಧ್ಯ ಇಲ್ಲ. ಏನ್ ಮಾಡ್ಲಿ? ಈ ಕೆಲಸ ಮಾಡಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ. ಇಷ್ಟು ದಿನ ಲೀಲಾ ಈ ಮನೆಗೆ ಸರಿಯಾದ ಸೊಸೆ ಅಲ್ಲ, ಏಜೆಗೆ ತಕ್ಕನಾದ ಜೋಡಿ ಅಲ್ಲ, ನಮಗೆ ಸರಿಯಾದ ಅತ್ತೆ ಅಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಈ ಮನೆಗೆ ಅವಳಿದ್ರೇನೆ ಒಂದು ಬೆಲೆ ಅನ್ನಿಸ್ತಾ ಇದೆ. ಅವಳಿದ್ರೇನೆ ಈ ಮನೆ ಕ್ಷೇಮ ಅನ್ನಿಸ್ತಾ ಇದೆ. ಅವಳಿದ್ರೇನೆ ಈ ಮನೆ ಬೆಳಗೋದು ಅನ್ನಿಸ್ತಾ ಇದೆ. ಇದೇ ಸರಿ. ಲೀಲಾ ಹತ್ರ ಇರೋ ಸತ್ಯನೆಲ್ಲ ಒಪ್ಕೊಂಡು ಕ್ಷಮೆ ಕೇಳ್ತೀನಿ. ಈ ಮನೆನ ಕಾಪಾಡು ಅಂತ ಕೇಳ್ಕೊತೀನಿ. ಇದೇ ಸರಿ. ಈಗಲೇ ಲೀಲಾ ಹತ್ರ ಹೋಗಿ ಈ ವಿಷಯ ಮಾತಾಡ್ತೀನಿ. ಅಮ್ಮ ಅಮ್ಮ, ಮದರ್ ಇಂಡಿಯಾ. ಏನು ಅಕ್ಕ ತಂಗಿರಿಬ್ರು ಖುಷಿಯಾಗಿ ಬರ್ತಾ ಇದೀರಾ? ಹೇಳಿದ್ವಲ್ಲ, ಬೇಕ್ರಿ ಮಾಡಕ್ಕೆ ಜಾಗ ನೋಡಕ್ ಹೋಗ್ತಿದೀವಿ ಅಂತ, ನೋಡ್ಕೊಂಡ್ ಬಂದ್ವಿ. ಎಂತ ಜಾಗದಲ್ಲಿ ಇದೆ ಗೊತ್ತಮ್ಮ ಅಂಗಡಿ? ಕಾರ್ನರ್ ಜಾಗ. ಆ ಕಡೆನೂ ರೋಡು, ಈ ಕಡೆನೂ ರೋಡು. ಎದುರಿಗೆ ಕಾಲೇಜು, PG, ಸ್ಕೂಲ್, ಹಾಸ್ಟೆಲು ಎಲ್ಲ ಇದೆ. ಎಲ್ಲಾರು ನಮ್ಮ ಅಂಗಡಿಯಲ್ಲೇ ಕೇಕ್ ತಗೊಳ್ಳೋದು. ನಾವ್ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ತೀವಮ್ಮ. ಅಂಗಡಿ ಕನ್ಸ್ಟ್ರಕ್ಷನ್ ನಡೀತಿದೆ, 1 ತಿಂಗಳಲ್ಲಿ ಎಲ್ಲ ಮುಗ್ದೋಗುತ್ತಂತೆ. 40,000 ರೂಪಾಯಿ ಬಾಡಿಗೆ ಹೇಳ್ತಿದಾರಮ್ಮ. 40,000ನಾ? ಹೂಮಾ, 40,000. ಬೇರೆ ಕಡೆ ಎಲ್ಲ ಲಕ್ಷಕ್ಕಿಂತ ಮೇಲಿದೆ. ಅಕ್ಕ ಏನೋ ಮಾತಾಡಿ 40,000 ಒಪ್ಸಿದಾಳೆ. ಅಷ್ಟಕ್ಕೆ ಸಿಕ್ಕಿರೋದು ನಮ್ ಪುಣ್ಯ. ಅಮ್ಮ, ನೀನೇನು ಚಿಂತೆ ಮಾಡ್ಬೇಡ. ನಮ್ ಚುಕ್ಕಿ ಕೈ ಚಳಕ ನಿಂಗ್ ಗೊತ್ತಿದೆ ಅಲ್ವಾ? ಅವ್ಳು ಕೇಕ್ ಮಾಡಕ್ ನಿಂತ್ರೆ ನೋಡಕ್ಕೂ ಚೆನ್ನ, ತಿನ್ನಕ್ಕೂ ಚೆನ್ನ. ಕರೆಂಟ್ ಬಿಲ್ಲು, ತಿಂಗಳು ಬಾಡಿಗೆ ಎಲ್ಲ ಕಳೆದು 1 ಲಕ್ಷ ಉಳಿಸ್ಬೋದು. ಸಾಕಲ್ವಾ ನಮ್ 4 ಜನಕ್ಕೆ? ಅಯ್ಯೋ, ಎಂತ ಹಣೆ ಬರನೇ ನಿಂದು. ಕೋಟಿ ಕೋಟಿ ಇರೋ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದು ಲಕ್ಷದಲ್ಲಿ ದುಡಿತೀನಿ ಅಂತ ಇದೆಯಲ್ಲ, ಎಲ್ಲ ನನ್ನ ಹಣೆ ಬರ. ಬಹಳ ಸಂತೋಷ ಆಯ್ತಮ್ಮ. ಅಮ್ಮ, ಬಂಡವಾಳಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಮನೇಲಿರೋ ಒಡವೆನ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಅಡ ಇಡೋಣ. ಅಮ್ಮ, ಆಮೇಲೆ ಲಾಭ ಬರುತ್ತೆ, ಅದನ್ನ ನಾನು ಬಿಡ್ಸ್ಕೊತೀನಿ. ಆಮೇಲೆ ನಿನ್ಗೆ ಯಾವ ಒಡವೆ ಬೇಕು ಹೇಳು, ಅದನ್ನ ನಾನು ಚುಕ್ಕಿ ಮಾಡಿಸ್ಕೊಡ್ತೀವಿ ಅಲ್ವಾ? 100 ಗ್ರಾಮ್ದು ಮಾಂಗಲ್ಯ ಸರ ಮಾಡ್ಸೋಣ. ನೋಡೋಕೆ ಗೋಲ್ಡ್ ಮೆಡಲ್ ತರ ಇರ್ಬೇಕು. ಅದಾದಾಗ ನೋಡೋಣ ಬಿಡಮ್ಮ. ದೇವ್ರಿದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ ಅಮ್ಮ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ತೀನಿ. ಮೇಡಮ್, ಕಾಲ್ ರಿಸೀವ್ ಮಾಡಿ. ಎಲ್ರ ನಂಬರ್ನು ಬ್ಲಾಕ್ ಮಾಡಿದ್ದೀನಿ. ಇವಳಕ್ಕೆ ಯಾರಿಂದ ಫೋನ್ ಬಂದಿರುತ್ತೆ?
ಇವನೊಬ್ಬ ಉಳ್ಕೊಂಡಿದ್ದಾನ. ಹಲೋ ಮೇಡಮ್. ಹಲೋ ಮೇಡಮ್, ಯಾಕೆ ನಿಮ್ಮ ವಾಯ್ಸ್ ಒಂಥರ ಇದೆ? ನನ್ನ ವಾಯ್ಸ್ ಇರೋದೇ ಹೀಗಪ್ಪ. ಓ, ಕೌಸಲ್ಯ ಮೇಡಮ್ ಅವರ? ಲೀಲಾ ಮೇಡಮ್ ಒಂಚೂರು ಫೋನ್ ಕೊಡ್ತೀರಾ? ಕೊಡಲ್ಲ. ಏನ್ ಮಾಡ್ತೀಯಾ? ಮೇಡಮ್ ಪ್ಲೀಸ್ ಮೇಡಮ್, ಹಾಗೆ ಹೇಳ್ಬೇಡಿ. ಲೀಲಾ ಮೇಡಮ್ ಅವ್ರಿಗೆ ನಮ್ಮನೆಯಿಂದ ಯಾರ ನಂಬರಿಂದ ಫೋನ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ. ಮೋಸ್ಟ್ಲಿ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಅನ್ಸುತ್ತೆ. ಅಯ್ಯ, ಬ್ಲಾಕ್ ಮಾಡಿರೋದು ಅವಳಲ್ಲ ಕಣೋ, ಪೆದ್ದ ನಾನು. ನೋಡಪ್ಪ, ನಾನು ಲೀಲಂಗೆ ಫೋನ್ ಕೊಡ. ನೀನಾ? ಅಮ್ಮ, ಯಾರು ಬಂದಿರೋದು? ಒಳಗಡೆ ಬರ್ಬೋದಾ ಕೌಸಲ್ಯ ಅವರೇ? ಯಾರಮ್ಮ ಬಂದಿರೋದು? ಯಾರು ದಾರಿ ತಪ್ಪಿ ಹುಡ್ಕೊಂಡ್ ಬಂದಿದ್ರು. ಅವ್ರ ಮನೆ ಇದಲ್ಲ, ಬೇರೆ ಮನೆ ಅಂತ ಹೇಳಿ ಕಳ್ಸಿದೀನಿ. ಅಯ್ಯೋ ಕೌಸಲ್ಯ ಅವರೇ, ಕೌಸಲ್ಯ ಅವರೇ, ಒಂದ್ ನಿಮಿಷ ನನ್ ಮಾತ್ ಕೇಳಿ. ಏ ಮುಚ್ಚೆ ಬಾಯ್. ಇದನ್ನೇನ್ ನಿಮ್ ಮಾವನ್ ಮನೆ ಅನ್ಕೊಂಡಿದ್ಯಾ? ಹೊತ್ತಿಲ್ಲದ ಹೊತ್ತಲ್ಲಿ ಬಂದು ಬಾಗ್ಲು ತಟ್ಟೋದಕ್ಕೆ? ಕೌಸಲ್ಯ ಅವರೇ, ಒಂದ್ ಎಮರ್ಜೆನ್ಸಿ ಇದೆ. ಅದಿಲ್ದೆ ಹೋಗಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಯಾಕೆ ಬಂದೆ? ನನ್ ಗೊತ್ತು ಕಣೆ, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ. ಅಯ್ಯೋ, ನೀವ್ ಅಪಾರ್ಥ ಮಾಡ್ಕೋಬೇಡಿ. ದಯವಿಟ್ಟು ಲೀಲಾನ ಕರೀರಿ, ನಾನು ಅವಳ ಹತ್ರ ಮಾತಾಡ್ಬೇಕು. ನೀನನ್ ಅರ್ಥ ಮಾಡ್ಕೊಂಡ್ಮೇಲೆನೆ ಅಪಾರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಗೊತ್ತಾಯ್ತು. ನೋಡ, ನೀನ್ ಇಲ್ಲಿಗೇನಿಕ್ ಬಂದಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಎಲ್ಲೇ ನಿಂತಿರು, ಬಂದೆ.